ಹಲೋ, ಏನಾಗಿದೆ ಎಲ್ಲರಿಗೂ? ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಇಟ್ಸ್ ಅ ಪಾರ್ಟಿ, ಲೆಟ್ಸ್ ಡಾನ್ಸ್. ಮ್ಯೂಸಿಕ್. ಓ ಶಿಟ್, ಇಂಥ ಒಳ್ಳೆ ಟೈಮಲ್ಲೇ ಪವರ್ ಕಟ್ ಆಗಬೇಕಾ? ಚೆಲುವನೆ ನಿನ್ನ ಮೊಗಳು ನಗೆ ಹಾಗಲಲು ಶಶಿಯು ಬೇಡುವನು ರಸಿಕನೆ ನಿನ್ನ ರಸಿಕತೆಗೆ ಮದನನು ಮರುಗಿ ಸೊರಗುವನು ತಾಯಿ ತಂದೆ ಎಲ್ಲ ನೀನೆಯ. ಇದೇನಿದು ಅದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ? ಮತ್ತೇನಾದರೂ ಪ್ರಾಬ್ಲಮ್ ಮಾಡ್ಕೊಂಡ್ರಾ? ಹಲೋ ಅದಕ್ಕೆ, ಏನತ್ಗೆ ನಾವು ಪ್ರಾಬ್ಲಮ್ಮಾ ಇಲ್ವಲ್ಲ, ಯಾಕೆ ಹಾಕಿ ಕೇಳ್ತಿದ್ದೀರಾ? ಏನಿಲ್ಲ, ಗೆಳೆಯ ಏನೇನೋ ಹೇಳ್ದ, ಏನೋ ಸ್ವಲ್ಪ ನಿಮ್ಮ ಹತ್ರ ಹಾರ್ಷಾಗಿ ಮಾತಾಡ್ಬಿಟ್ನಂತೆ, ನನ್ನ ಹತ್ರ ದುಃಖ ತೋಡ್ಕೊಂಡ, ಅದಕ್ಕೆ ಕೇಳಿದೆ ಅದಕ್ಕೆ. ಅವನ ಹತ್ರ ಏನೇ ಮಾತಾಡಿದ್ರು ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ. ಅದಕ್ಕೆ ಅವನಿಗೆ ಕೋಪ ಜಾಸ್ತಿ, ಆದರೆ ಮನಸ್ಸು ಬೆಣ್ಣೆ ಥರ. ಅದಕ್ಕೆ ಅವನು ಎಷ್ಟು ಬೇಗ ಹೀಟ್ ಆಗ್ತಾನೋ ಅಷ್ಟೇ ಬೇಗ ಕರ್ಗೋಗ್ಬಿಡ್ತಾನೆ. ಅವನ ಮನಸ್ಸಲ್ಲಿ ಪ್ರೀತಿ ಬಿಟ್ಟರೆ ಬೇರೆ ಏನೂ ಇರಲ್ಲ. ಕೋಪ ಕ್ಷಣಿಕ, ಪ್ರೀತಿ ಪರ್ಮನೆಂಟು. ಅವನು ಮನಸ್ಸಲ್ಲಿ ಪ್ರೀತಿ ಬಿಟ್ಟು ಬೇರೆ ಏನೂ ಇಟ್ಕೊಳ್ಳಲ್ಲ. ಅದಕ್ಕೆ ನೀವು ಅಷ್ಟೇ ಏನು ಇಟ್ಕೋಬೇಡಿ, ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಮುಗೀತಾ ನಿಮ್ಮ ಆಪ್ತ ಸಮಾಲೋಚನೆ? ಇದು ಮುಗೀತತ್ಗೆ. ಏನು ಆನಂದ್ ಅವರೇ, ನೀವು ಗೌತಮ್ ಅವ್ರ ವಿಷಯದಲ್ಲಿ ನಾನು ಅತಿಯಾಗಿ ಬೇಜಾರು ಮಾಡ್ಕೋತೀನಿ ಅಂತ ಅನ್ಕೊಂಡ್ರೆ ನೀವು ಇಷ್ಟನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು? ಅದೇ ನನಗೆ ಗೊತ್ತು, ನಮ್ಮ ಅತ್ತಿಗೆ ಏನು ಅಂತ ನನಗೆ ಗೊತ್ತಿಲ್ವಾ? ಸರಿ, ಈಗ ಫೋನ್ ಮಾಡಿದ್ದೆ ಯಾಕತ್ಗೆ? ಇನ್ವೆಸ್ಟಿಗೇಷನ್ಗೋಸ್ಕರ. ಇನ್ವೆಸ್ಟಿಗೇಷನ್ನ? ಹಾಂ, ಆ್ಯಕ್ಚುಲಿ ನನಗೊಂದು ಇನ್ಫಾರ್ಮೇಷನ್ ಬೇಕಿತ್ತು, ಹಾಗೆ ಒಂದು ರಿಕ್ವೆಸ್ಟು ಇತ್ತು. ಹೇಳಿ ಅತ್ಗೆ. ನಾನು ಹೇಳಿದ್ದು ಅರ್ಥ ಆಯ್ತಾ? ಪ್ಲೀಸ್ ನಾನು ಹೇಳ್ದಂಗೆ ಮಾಡ್ತೀರಾ? ಅದಕ್ಕೆ ನಾ ಇದನ್ನು ಮಾಡಬೇಕು ಅಂತೀರಾ ಅದಕ್ಕೆ? ನನಗೆ ಯಾಕೋ ನೋಡಿ, ನೀವು ಭಯ ಪಟ್ಕೋಬೇಡಿ. ಮನೆ ಇನ್ಚಾರ್ಜ್ ನಾನು ಕೊಟ್ಟಿದ್ದಾರೆ ಅಂದಮೇಲೆ ಮನೆಗೇನು ಒಳ್ಳೇದು ನಾನು ಅದನ್ನೇ ಮಾಡಬೇಕಲ್ವಾ? ಸೂಜಿ ಕೊಟ್ರೆ, ಇಂಜೆಕ್ಷನ್ ಕೊಟ್ರೆ, ಕಹಿ ಮಾತ್ರೆ ಕೊಟ್ರೆ ಕಾಯಿಲೆ ವಾಸಿ ಆಗೋದು. ಕರೆಕ್ಟಾ ನಾನು ಹೇಳೋದು? ನಿಜ ಅದಕ್ಕೆ, ನೀವು ಹೇಳಿದ್ದು ಕರೆಕ್ಟೇನೆ. ಒಂದೊಂದ್ಸರ್ತಿ ಈ ಥರ ಶಾಕ್ ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ. ಹಾಗಾದರೆ ನೀವು ಹೇಳಿದ ಕೆಲಸ ಮಾಡಿಬಿಡ್ಲಾ? ಕಾನ್ಫಿಡೆಂಟಾ? 100%. ಲಾಕ್ ಮಾಡಲಾ? ಹಾಗಾದರೆ ಲಾಕ್ ಮಾಡಿ. ಓಕೆ ಅದಕ್ಕೆ, ಡನ್. ಥ್ಯಾಂಕ್ ಯು, ಗುಡ್ ನೈಟ್. ನೀವು ನನ್ನ ಬರ್ಡೇ ಪಾರ್ಟಿಗೆ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಏ, ಇಟ್ಸ್ ಮೈ ಪ್ಲೆಜರ್. ನೀವು ಅಷ್ಟು ಪ್ರೀತಿಯಿಂದ ಕರೆದಾಗ ಬರ್ದೆ ಹೇಗಿರಲಿ. ಮೇಡಮ್, ಬಿಲ್. ಯಾ, ನೋ, ಒನ್ ಸೆಕೆಂಡ್. ಬಿಲ್ಲನ್ನ ನಾನು ಪೇ ಮಾಡ್ತೀನಿ. ನೋ, ದಟ್ಸ್ ಓಕೆ. ಇಟ್ಸ್ ಓಕೆ. ಪಾರ್ಟಿ ಅಂತೂ ನನ್ನ ಕಡೆಯಿಂದ ಅರೇಂಜ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಐ ವಿಲ್ ಸ್ಪಾನ್ಸರ್ ಇಟ್. ನೋ ಇಶ್ಯೂಸ್, ಚಿಲ್. ಒನ್ ಸೆಕೆಂಡ್. ಸರ್, ಇನ್ನೊಂದು ಸರಿ ಪಿನ್ ಹಾಕಿ. ಸರ್, ಕಾರ್ಡ್ ಡಿಕ್ಲೈನ್ ಅಂತ ಬರ್ತಾ ಇದೆ. ಡಿಕ್ಲೈನ್ಡ್? ಇಟ್ಸ್ ಓಕೆ, ಐ ವಿಲ್ ಗಿವ್ ಅನದರ್ ಒನ್. ಏನಾಯ್ತು? ಸೇಮ್ ಸರ್, ಇದು ಕೂಡ ಡಿಕ್ಲೈನ್ ಅಂತ ಬರ್ತಾ ಇದೆ. ವಾಟ್?
ಒಂದು ನಿಮಿಷ ಈ ಕಟ್ರೆ ಏನಾಯ್ತು? ಸೇಮ್ ಸರ್, ಡಿಕ್ಲೇರ್ ಅಂತ ಬರ್ತಾ ಇದೆ. ಏನಾಯ್ತು ಜಯ್? ಕಾರ್ಡ್ ಯಾಕೆ ವರ್ಕ್ ಆಗ್ತಿಲ್ಲ? ರೀ ಏನಾಯ್ತ್ರಿ? ಯಾಕೆ ಹಿಂಗೆ ಆಗ್ತೈತೆ? ನನಗೋದೆ ಗೊತ್ತಾಗ್ತಾ ಇಲ್ಲ. ಇಂಥ ಟೈಮಲ್ಲೇ ಎಂಥ ಕೆಲಸ ಆಯ್ತದ. ನೋ ಪ್ರಾಬ್ಲಮ್, ಐಲ್ ಪೇ. ಇಲ್ಲ ಇಲ್ಲ, ಒಂದು ನಿಮಿಷ ಇರಿ. ನೀವು ದುಡ್ಡು ಕೊಡಕ್ಕೆ ಹೋಗ್ಬೇಡಿ. ಅಣ್ಣ ಎಷ್ಟಾಗೈತೆ? 67,000 ಆಗಿದೆ ಮೇಡಮ್. 67,000ನಾ? ಸರಿ, ಒಂದು ನಿಮಿಷ ಇರಿ, ಬರ್ತೀನಿ ರೀ, ಒಂದು ನಿಮಿಷ. ಮಲ್ಲಿ, ತಗೊಳ್ಳಿ ಅಣ್ಣ, ಎಣಿಸ್ಕೊಳ್ಳಿ. ಪರವಾಗಿಲ್ಲ ಮೇಡಮ್. ಮಲ್ಲಿ, ನಿನ್ನ ಹತ್ರ ಇಷ್ಟೊಂದು ಕ್ಯಾಶ್ ಎಲ್ಲಿಂದ ಬಂತು? ಅದಾ, ನಾನು ಬರುವಾಗ ಅಕ್ಕವರು ನನ್ನ ಕೈ ಕೊಟ್ಟು ಕಳಿಸಿದ್ರು, ಬೇಕಾಯ್ತದೆ ಇಟ್ಕೋ ಅಂತ. ಅದ್ ನೋಡಿ ಇವಾಗ ಉಪಯೋಗಕ್ಕೆ ಬಂತು. ನಾನು ಇಷ್ಟೊಂದು ಕ್ಯಾಶ್ ರೀಸೆಂಟಾಗಿ ನೋಡೇ ಇರಲಿಲ್ಲ. ನೀವು ಇಷ್ಟೆಲ್ಲ ಕ್ಯಾಶ್ ಕ್ಯಾರಿ ಮಾಡ್ತೀರಂದ್ರೆ ನಿಜವಾಗ್ಲೂ ಗ್ರೇಟ್. ಇಲ್ಲ, ಅದು ನಾನು ನಮ್ಮ ಅಕ್ಕರು ಶ್ರೀಮಂತರ ಮನೆಯಿಂದ ಬಂದವರಲ್ಲ.